We stop for the red light in the signal. Don't stop for this red button. Subscribe to the channel and hit the bell icon and enjoy watching the videos. ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳವ ಪುತ್ತಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಯಾಸ ಪದ್ಮಾಸನಸ್ಥಾಂ ವಿಪುಲಕಟಿತಟಿ ಪದ್ಮಪತ್ರಾಯತಾಕ್ಷಿ ಗಂಭೀರವರ್ತನಾಭಿಃ ಸ್ತನವರನಮಿತಾ ಶುಭ್ರವಸ್ತ್ರೋತ್ತರೀಯಂ ಲಕ್ಷ್ಮೀರ್ದಿವ್ಯೈರ್ಗಜೇಂದ್ರೈಃ ಮಣಿಗಣಖಚಿತೈಃ ಸ್ನಾಪಿತ ಹೇಮಕುಂಭೈಃ ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯ ಯುಕ್ತ. ನುಡಿಶ್ರೀ ಹಂಸ ನಡೆ. ಲಕ್ಷ್ಮೀ ಶೋಭನೆಯ ಪಾರಾಯಣದ ಮಹತ್ವ, ಲಕ್ಷ್ಮೀ ಶೋಭನೆಯ ಅರ್ಥ ಅನುಸಂಧಾನದ ಮಹತ್ವವನ್ನು ನಾವು ಚಿಂತಿಸುತ್ತಾ ಇದ್ದೀವಿ. ಇವತ್ತು 6ನೆಯ ಶ್ಲೋಕಕ್ಕೆ, 6ನೆಯ ಚರಣಕ್ಕೆ, 6ನೆಯ ಪದಪಾಠಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ವಿ. ಭಾಗ 6. ಇದನ್ನು ನೋಡುವಾಗ ನೀವು ಯಾವಾಗಲೂ 1, 2, 3, 4, 5 ಈ ರೀತಿಯಾಗಿ ಅದನ್ನು ನೋಡಬೇಕು. ಕಾರಣ ಏನು ಅಂದರೆ, ನೀವು 5ನೇ ಭಾಗವನ್ನು ಬಿಟ್ಟು 6ನೇದು ವೀಕ್ಷಣೆ ಮಾಡಿದ್ರೆ ನಿಮಗೆ ಹಿಂದಿನ ತರಗತಿಯ ಯಾವುದೇ ಪಾಠಗಳು ನಿಮಗೆ ಸರಿಯಾಗಿ ಉಪಲಬ್ಧವಾಗುವುದಿಲ್ಲ. ಮಿಂದು ಮಡಿಯುಟ್ಟು ಶುಚಿರ್ಭೂತರಾಗಿ ನೀವು ಈ ಕಥೆಯನ್ನು ಕೇಳಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಪ್ರಾಪ್ತಿಯಾಗುವುದರಲ್ಲಿ ಸಂಶಯವೇ ಇಲ್ಲ. ಕೊಳೆವ ಕಾಂಚಿಯ ಧಾಮ ಒಲಿವ ಕಿಂಕಿಣಿಗಳು ನಲಿವ ಕಾಲಂದುಗೆ ಘಲು ಕೆನಲು ನಳನಳಿಸುವ ಮುದ್ದು ಮೊಗದ ಚೆಲುವೆ ಲಕ್ಷ್ಮೀ ಸಲಹಲಿ ನಮ್ಮ ವಧೂವರರ ಶೋಭಾನೆ. ಪೊಳೆವ ಕಾಂಚಿಯ ಧಾಮ ಉಲಿವ ಕಿಂಕಿಣಿಗಳು ನಲಿವ ಕಾಲಂದುಗೆ ಘಲು ಎನಲು ನಳನಳಿಸುವ ಮುದ್ದು ಮಗದ ಚೆಲುವೆ ಲಕ್ಷ್ಮೀ ಸಲಹಲಿ ನಮ್ಮ ವಧು ವರರ. ಲಕ್ಷ್ಮಿಯ ದೇವಿಯ ಸೊಂಟದಲ್ಲಿ ಹೊಳೆಯುವಂಥ ಡಾಬು ಇದೆ. ಕಾಂಚಿಯ ಧಾಮ ಅಂದರೆ ಬಂಗಾರದ ಸೊಂಟದ ಪಟ್ಟಿ. ಉಲಿವ ಕಿಂಕಿಣಿಗಳು ಅಂತಂದರೆ ಆ ಸೊಂಟದ ಪಟ್ಟಿಗೆ ಕಾರ್ವಿಂಗ್ ಮಾಡಿರ್ತಕ್ಕಂತಹ, ಜೋಡಿಸಿರ್ತಕ್ಕಂತಹ ಪುಟ್ಟ 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 ಗೆಜ್ಜೆಗಳು. ನಲಿವ ಕಾಲಂದುಗೆ ಅಂದರೆ ಅವಳು ಹಾಕ್ಕೊಂಡಿರ್ತಕ್ಕಂತಹ ಗೆಜ್ಜೆ, ಕಾಲು ಗೆಜ್ಜೆ. ಘಲು ಎನಲು ಅದು ಶಬ್ದಗಳನ್ನು ಮಾಡ್ತಾ ಇದೆ. ನಳನಳಿಸುವ ಮುದ್ದು ಮೊಗದ ಚೆಲುವೆ ಲಕ್ಷ್ಮಿ ಅಂದರೆ ಅವಳ ಮುಖ ಕೋಮಲವಾಗಿರ್ತಕ್ಕಂತಹ ಕಾಂತಿಯಿಂದ ಹೊಳಿತಾ ಇದೆ. ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲಭೂ. ಪದ್ಮರಾಗದ ಶಿಲೆಯಂತೆ ಕಪೋಲಭೂಹು, ಅವಳ 2 ಕೆನ್ನೆಗಳು ಚೀಕ್ ಅಂತ ಹೇಳ್ತೀವಲ್ವ, ಅದು ಅಷ್ಟು ಪಿಂಕ್ ಆಗಿದೆ ಅಂತ ಅರ್ಥ. ಪದ್ಮರಾಗ ಮಣಿ, ಪದ್ಮರಾಗ ಶಿಲೆ ಹೇಗಿರುತ್ತೆ ಅಂತಂದರೆ ಅದು ರೋಸ್ ಬಣ್ಣ ಇರುತ್ತೆ. ಹಾಗೆ ಅವಳ ಕೆನ್ನೆ ಯಾವುದೇ ರೋಸನ್ನ ಬಣ್ಣನ ನಮ್ಮ ಹಾಗೆ ಹಚ್ಕೊಳ್ಳಲ್ಲ. ಆ ಕೆನ್ನೆ ಅಷ್ಟು ಗುಲಾಬಿ ಬಣ್ಣದ ಕೆನ್ನೆಯಲ್ಲಿ ಆ ಲಕ್ಷ್ಮೀ ದೇವಿ ಮುಖ ನಳನಳಿಸುತ್ತಿದೆ, ಹೊಳಿತಾ ಇದೆ. ಅವಳು ಮೊದಲೇ ನಳನಳಿಸುವ ಮುದ್ದು ಮುಖದವಳು. ಮುಖ ಒಂದೇ ಯಾತಕ್ಕೆ, ಎಲ್ಲ ಅಂಗಾಂಗಗಳು ನಳನಳಿಸ್ತಾ ಇದೆ. ಅದಕ್ಕೆ ಒಂದು ಸೊಂಟಕ್ಕೆ ಹೊಳೆಯೋ ಡಾಬು, ಸಿಂಹದಂತ ಕಟಿ, ಸಿಂಹ ಕಟಿ. ಅವಳ ಸೊಂಟ ಸಿಂಹದ ಸೊಂಟದಂತೆ ಇದೆ, ಆನೆ ಸೊಂಟದ ಹಾಗಿಲ್ಲ. ಕಿರುಗಂಟೆ,
ಆ ಒಡ್ಯಾಣ ಅಥವಾ ಡಾಬು ಅದಕ್ಕೆ ಪುಟ್ಟ 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 ಗಂಟೆಗಳನ್ನು ಪೋಣಿಸಿದ್ದಾರೆ. ಅಂದುಗೆಗಳು ಅಂದರೆ ಕಾಲ್ಗೆಜ್ಜೆಗಳು ಅವಳ ಮುದ್ದಾದ ಮಾಟವಾಗಿರ್ತಕ್ಕಂಥ ಬಹು ಸುಂದರವಾದ ಪಾದ, ಒಳ್ಳೆ ಗಾಜಿನ ಪಾದದ ಹಾಗೆ ಎಷ್ಟು ಆನಂದವನ್ನು ಕೊಡುವ ಪಾದಕ್ಕೆ ಸೊಗಸಾಗಿ ಆ ಕಾಲೊಂದಿಗೆ ಚೆನ್ನಾಗಿ ಹಚ್ಚಿಕೊಂಡು ಕೂತ್ಕೊಂಡಿದೆ. ಲಕ್ಷ್ಮೀ ಸ್ಯಾತ್, ಲಕ್ಷ್ಮಿಯಂತೆ ಇದ್ದಾಳೆ. ಉಪಮಾನ ಉಪಮೇಯಗಳನ್ನ ಲಕ್ಷ್ಮಿ ಇವಳ ಹಾಗಿದ್ದಾಳೆ, ಅವಳ ಹಾಗಿದ್ದಾಳೆ, ಚಂದ್ರನಂತೆ ಮುಖ, ಕಮಲದಂತ ಕಣ್ಣು, ಏನು ಇಲ್ಲಿ ಉಪಮಾನ ಉಪಮೇಯ ಬೇಕಾಗಲ್ಲ. ಯಾಕೆಂದ್ರೆ ಲಕ್ಷ್ಮಿ ಬೇರೆಯವರಿಗೆ ಉಪಮಾನ ಉಪಮೇಯವೇ ವಿನಃ ಲಕ್ಷ್ಮಿಗೆ ಯಾವುದು ಉಪಮಾನ ಉಪಮೇಯ ಇಲ್ಲ. ಅಪ್ರತಿಮ ಸೌಂದರ್ಯ. ಸರಿಯಪ್ಪ, ಡಾಬು ಹೊಳಿಬಹುದು, ಅದಕ್ಕೆ ಹಾಕಿರ್ತಕ್ಕಂಥ ಪೋಣಿಸಿರ್ತಕ್ಕಂಥ ಕಿರುಗಂಟೆ ಗೆಜ್ಜೆಗಳು ಝಣ್ ಝಣ್ ಅಂತ ಉಲಿಯಲೂಬಹುದು. ಹೊಳೆಯೋದು ಬೇರೆ, ಉಲಿಯೋದು ಬೇರೆ. ಉಲಿಯೋದಂದ್ರೆ ಢಣ್ 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 ಅನ್ನೋ ಶಬ್ದ ಬೇರೆ, ಉಲಿಯೋದು ಅಂದ್ರೆ ಶಣ್ 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 ಶಣ್, ಅದು ಕೇಳಿಸಿಯೂ ಕೇಳದಂತಹ ಮೆಲುದನಿ. ಕಾಲನೂಪುರ ಘಲಕ್ ಎನ್ನಲು ಅಂತ ಹೇಳ್ತಾರೆ. ಕಾಲನೂಪುರ ಅಂತಂದ್ರೇನು? ಗೆಜ್ಜೆ, ಪಾದದ ಗೆಜ್ಜೆ. ಅದು ಕೂಡ ನಲಿಯಬಹುದೇ ಅದು ಪ್ರಶ್ನೆ. ಅದು ನಲಿಯೋದು ಅಂದ್ರೆ ಜೀವ ಇರೋರು ನಲಿಯೋದು, ನರ್ತನ ಮಾಡೋರಿಗೆ ನಲಿಯೋರು ಅಂತ ಹೇಳೋದು. ಇದು ಜಡವಾಗಿರ್ತಕ್ಕಂತಹ ಒಂದು ಗೆಜ್ಜೆ, ಅದು ಹೇಗೆ ನಲಿಯಕ್ಕೆ ಸಾಧ್ಯ? ಡಾಬು ಹೊಳಿಬಹುದು, ಅದಕ್ಕೆ ಪೋಣಿಸಿರ್ತಕ್ಕಂಥ ಕಿರುಗಂಟೆ ಸಣ್ಣ 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 ಶಬ್ದ ಮಾಡಿ ಉಲಿಬಹುದು. ಕಾಲಿಗೆ ಹಾಕೊಂಡಿರ್ತಕ್ಕಂಥ ಗೆಜ್ಜೆ ಘಲ್ ಅಂತ ಶಬ್ದ ಮಾಡಬಹುದು. ಆದರೆ ಅದು ನಲಿಯಬಹುದೇ ಅಂತ ಒಂದು ಪ್ರಶ್ನೆಯನ್ನ ನಾವು ಹಾಕ್ಕೊಳ್ಳೋಣ. ಇಲ್ಲಿ ನಮಗೆ ನೋವುಗಳಿದೆ, ನಲಿವುಗಳಿದೆ. ಆದ್ರಿಂದ ನಾವು ಸಂತೋಷವಿದ್ದಾಗ ನಗ್ತೀವಿ, ದುಃಖವಿದ್ದಾಗ ಅಳ್ತೀವಿ. ಆದರೆ ಲಕ್ಷ್ಮೀ ದೇವಿ ಮೇಲಿರ್ತಕ್ಕಂಥ ಆಭರಣಗಳು ಯಾರಿಂದ ನಿರ್ಮಿತವಾದವುಗಳಂದ್ರೆ ಸಾಕ್ಷಾತ್ ದೇವಶಿಲ್ಪಿಯಾಗಿರ್ತಕ್ಕಂತಹ ವಿಶ್ವಕರ್ಮನಿಂದ ನಿರ್ಮಿತವಾಗಿರ್ತಕ್ಕಂಥದ್ದು ಆಗಿದೆ. ಮತ್ತೆ ಅದಕ್ಕೆ ತನ್ನದೇ ಆದ ದಿವ್ಯ ಕಾಂತಿ ಇದೆ. ಆದ್ರಿಂದ ಅದು ಸಹಜವಾಗಿ ಹೊಳೆಯುತ್ತೆ. ಮತ್ತೆ ಸಹಜ ಸೌಂದರ್ಯದಿಂದ ಒಪ್ಪುವಂತಹ ಆ ತನು ಆ ದೇವತೆಯ ಪಾದಗಳಿಗೆ ಯೋಗ್ಯವಾಗಿರ್ತಕ್ಕಂಥ ಸ್ಥಾನ ದೊರಕಿದೆ ಅಂತ ಹೇಳಿ ಆ ನೂಪುರ ನಲಿತಾ ಇದೆ. ಜಗನ್ಮಾತೆಯ ಪಾದದಲ್ಲಿ ನಾನಿದ್ದೀನಲ್ವಾ, ದೊಡ್ಡವರ ಪಾದ ಸಿಕ್ಕರೆ ಸಾಕು ಅಂತ ಸಂತೋಷ ಪಡೋ ನಾವು ದೊಡ್ಡವರಿಗೇ ಅತಿ ದೊಡ್ಡ ವಸ್ತು ಮಹಾಲಕ್ಷ್ಮಿ ಅಂತ ಮಹಾಲಕ್ಷ್ಮಿ ಪಾದದಲ್ಲಿ ಸ್ವರ್ಣದ ಗೆಜ್ಜೆಯಾಗಿ ನಾನು ಕುತ್ಕೊಂಡಿದ್ದೀನಲ್ಲ ಅಂತ ಹೇಳಿ ಅದು ಸಂತೋಷದಿಂದ ನಲಿತಿದೆ. ಇದು ಕವಿಗಳ ಉತ್ಪ್ರೇಕ್ಷೆ ಇರಬಹುದು ನಿಜ, ಆದರೆ ಇದರಲ್ಲಿ ಒಂದು ಬೋಧನೆ ಅಡಗಿದೆ. ಏನು ಬೋಧನೆ ಅಂದರೆ, ಭಗವತಿಯ ಪಾದವನ್ನು ಆಶ್ರಯಿಸಿರ್ತಕ್ಕಂತಹ ಜಡವಾದ ವಸ್ತುವು ಕೂಡ ಚೈತನ್ಯವನ್ನ ಹೊಂದಿ ಅದು ನಲಿಯೋದಲ್ಲಿ ಏನು ಸಂದೇಹ ಇದೆ? ಭಗವಂತ ಮನಸ್ಸು ಮಾಡಿದರೆ ಜಡವನ್ನು ಅಜಡವನ್ನಾಗಿಯೂ ಅಜಡವನ್ನು ಜಡವನ್ನಾಗಿಯೂ ಪರಿವರ್ತಿಸಬಲ್ಲ. ರಕ್ತಾತ್ಮೀಯ ತಲತ್ವಿಷ ಪ್ರವಿಲಸತ್ ಸ್ತ್ರೀಯೋರ್ಧ್ವಭಾಗಶ್ರಿಯ ಸ್ವಚ್ಛೇಂದುಚ್ಛವಿವೃತ್ತ ಸನ್ನಖರುಚ ಸ್ವಾಸಕ್ತಭೂಷಾವಲೇಹೇ ಯಚ್ಛಂತ್ಯದ್ಭುತರತ್ನಬಂಧು ನಮಃ ಶ್ರೀರುಕ್ಮಿಣೀ ಕೃಷ್ಣಯೋಃ ದಂಪತ್ಯೋಃ ಪದಪಂಕಜಾನಿ ಭಜತಾಂ ಸಂಪತ್ಕರಾಣಿ ಧ್ರುವಂ. ಮಹಾಲಕ್ಷ್ಮಿಯ ಪಾದಗಳ ಅಂಗಾಲು ಅಂತಿದೆಯಲ್ಲ, ಪಾದದ ತಳಭಾಗದಲ್ಲಿ ಪದ್ಮರಾಗ ಮಣಿಯ ಕಾಂತಿ ಹೊರ ಹೊಮ್ತಾ ಇದೆ. ಅವಳ ಮುಂಗಾಲಿನಿಂದ ಇಂದ್ರನೀಲಮಣಿ ಕಾಂತಿ ಅದು ಚೆಲ್ಲುತ್ತಾ ಇದೆ. ಆಕೆಯ ಉಗುರುಗಳು ಒಳ್ಳೆ ಮುತ್ತಿನ ಹಾಗೆ, ಚಂದ್ರನ ಹಾಗೆ ಬೆಳ್ಳಗೆ ಹೊಳಿತಾ ಇದೆ. ಇಂತಹ ಕಾಂತಿಗಳಿಂದ ಬೆರೆತಂತಹ ಕಡಗ, ನೂಪುರ, ರತ್ನ ಖಚಿತವಾದ ಬಳೆಗಳು
ಅವಳಲ್ಲಿ ಸಹಜವಾದ ಆಸ್ತರೆಯನ್ನು ಹೊಂದಿ ಅದು ಫಳ್ 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 ಫಳ ಎಂಬುದಾಗಿ ಫಳಗುಡ್ತಾ ಇದೆ. ಇಂತಹ ಕೃಷ್ಣ ಭಗವಂತನ ಮತ್ತು ರುಕ್ಮಿಣಿ ಪಾದವನ್ನು ನಾವು ಆಶ್ರಯಿಸೋಣ ಅಂತ ಅಲ್ಲಿ ಹೇಳ್ತಾರೆ. ಕಾಲನ ಅಂದುಗೆ ಗೆಜ್ಜೆ ಇದೆಯಲ್ಲ, ಕಿಂಕಿಣಿ, ಅದು ಒಲಿಯೋದಕ್ಕೆ ಅರ್ಥಪೂರ್ಣವಾಗಿದೆ. ದೇವಿಯನ್ನ ಯಾರು ಆರಾಧನೆ ಮಾಡ್ತಿರ್ತಾರೆ ಆಕೆಯ ಕಾಲಿನ ಗೆಜ್ಜೆ ಧ್ವನಿ ಹೇಗಿದೆ ಅಂತಂದ್ರೆ, ಹೆಜ್ಜೆಗೆ ಮೇಲೊಂದು ಹೆಜ್ಜೆಗೆ ನಿಕ್ಕುತ್ತ ಗೆಜ್ಜೆಯ ಕಾಲಿನ ದನಿಗ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ದೇವಿ ಬಾರಮ್ಮ. ಮಹಾಲಕ್ಷ್ಮಿಯ ಆರಾಧನೆಯಲ್ಲಿ ಲಕ್ಷ್ಮೀ ದೇವಿಯ ಇಡೀ ಮೂರ್ತಿಯನ್ನ ನಾವು ಹೇಗೆ ಆರಾಧನೆ ಮಾಡ್ತೇವೋ ಅದಕ್ಕಿಂತ ಹೆಚ್ಚಾಗಿ ಅವಳ ಕಾಲುಗೆಜ್ಜೆ ಆರಾಧನೆಗೆ ಅತೀ ಮಹತ್ವವಾಗಿರ್ತಕ್ಕಂಥ ವಿಷಯ ವಸ್ತು ಆಗಿದೆ. ಆದರೆ ಲಕ್ಷ್ಮೀ ದೇವಿಯನ್ನ ಏಕಾಂತವಾಗಿ ಆರಾಧನೆ ಮಾಡಬಾರದು. ಯಾಕೆ ಮಾಡಬಾರದು ಅಂದ್ರೆ, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಗಳೋ ಏನು ಧನ್ಯಳೋ ಲಕುಮೀ ಅಂತ ಮಾನ್ಯಳೋ. ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಗಳೋ ಏನು ಧನ್ಯಳೋ ಲಕುಮೀ ಅಂಥ ಮಾನ್ಯಳೋ. ಅರ್ಧರಾತ್ರಿಯಲ್ಲಿ ಶ್ರೀಮಂತನಾದವನು ಬಂಗಾರದ ಕೊಡೆಯನ್ನು ಹಿಡ್ಕೊಂಡು ಓಡಾಡ್ತಾನೆ ಅಂತ ಜನ ಹೇಳ್ತಾರೆ. ಅವನಲ್ಲಿ ಅವಗುಣಗಳು ತುಂಬಿರಲಿ, ಅವನು ಶ್ರೀಮಂತರಾಗಿದ್ದರೆ ಅವನಿಗೆ ಮಣೆ ಹಾಕುವ ಬಗೆಯಂತೂ ಈ ಮಾಮೂಲಿ ಮನುಷ್ಯರು. ಸಂಪತ್ತಿಗೆ ಸಂಪತ್ತಾಗಿರ್ತಕ್ಕಂಥ ಮಹಾಲಕ್ಷ್ಮಿಯೇ ಅವಳ ದರ್ಶನ ಸಂದರ್ಶನ ಎಷ್ಟು ಅತ್ಯದ್ಭುತವಾದದ್ದು. ಇಲ್ಲಿ ಒಂದು ವಿಚಿತ್ರ ನೋಡಿ, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಗಳೋ ಏನೂ ಧನ್ಯಳೋ ಅಂತ ಹೇಳ್ತಾರೆ ದಾಸರು. ಈ ಪದದಲ್ಲೇ ನಮಗೆ ಅರ್ಥವಾಗಬೇಕು ಭಗವಂತನ ಹಿರಿಮೆ ಎಷ್ಟು ದೊಡ್ಡದು ಅಂತ. ಜಗತ್ತಿನಲ್ಲಿ ಸಂಪತ್ತು ಅಂದರೆ ಆಪತ್ತನ್ನೂ ಮೀರಿ ಬಿಡುವಂತಹ ಜನ ಜೀವರಾಶಿಯನ್ನ ನೀವೆಲ್ಲರೂ ನೋಡಿದ್ದೀರಿ. ಸನ್ಯಾಸಿಗಳಿಂದ ಹಿಡಿದು ಸಂಪತ್ತು ಅಂದರೆ ಅಂಥ ಆಪತ್ತಿಗೆ ಅಂಥ ವಿಪತ್ತಿಗೆ ಸುಪ್ಪತ್ತಿಗೆ ಹಾಕೊಂಡು ಕಾಯ್ತಾರೆ ಜನ. ಅಂಥ ಸಂಪತ್ತಿನ ದೇವತೆ ಏನು ಧನ್ಯಳೋ ಅಂದ್ರೆ ಅವಳೇ ಧನ್ಯಳೋ ಅಂತ ಹೇಳಬೇಕಾದ್ರೆ ಭಗವಂತನ ವಿಶ್ವಮಾನ್ಯತೆ, ಅಸದೃಶವಾಗಿರ್ತಕ್ಕಂಥ ಗುಣ ಪಾರಮ್ಯತೆ, ಭಗವಂತನ ಒಡೆತನ ಎಷ್ಟು ದೊಡ್ಡದು ಅಂತ ಈ ಹಾಡಿನ ಮೂಲಕ ಅರ್ಥ ಯಾರೂ ಮಾಡ್ಕೋಬಹುದು. ವರಮಹಾಲಕ್ಷ್ಮಿ ದಿವಸ, ಹಬ್ಬದ ದಿವಸ ಬಹಳ ಅದ್ಭುತವಾಗಿ ಲಕ್ಷ್ಮಿಯನ್ನು ಕೂರಿಸಿ ದಟ್ಟಬಟ್ಟವಾದ ವಸ್ತ್ರವನ್ನು ಉಡಿಸಿ ಸರ್ವಾಲಂಕಾರ ಮಾಡಿ ಜನರು ತೋರುಗಾಣಿಕೆಗೆ ತಮ್ಮ ಮನೇಲಿರ್ತಕ್ಕಂಥ ಬಂಗಾರಗಳನ್ನೆಲ್ಲ ಅದರ ಮೇಲೆ ತಂದಿಟ್ಟು, ಸರಿ ಇವರಿಂದ ಕಸ್ಕೊಂಡಿರೋ ಬಂಗಾರ ಅನ್ನೋದಕ್ಕೆ ಕಿರೀಟ ಮಾಡಿಟ್ಟು ಅವಳನ್ನು ವೈಭವೀಕರಿಸಿ ಅವಳ ಮೂಲ ಚೈತನ್ಯವಾಗಿರ್ತಕ್ಕಂತಹ
ಆ ವಿಷ್ಣು ಎಂಬ ಶಕ್ತಿಯನ್ನು ಅವಗಣನೆ ಮಾಡಿಬಿಡ್ತಾರೆ. ಇದರಿಂದ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಅವರಿಗೆ ಉಂಟಾಗೋಲ್ಲ. ಸಾನುರಾಗದಿಂದ ಹರಿಯ ಸೇವೆ ಮಾಡುತ್ತಿಹಳೋ ಅಂತ ಹೇಳಿದ್ದಾರೆ ನೋಡಿ. ಅಲ್ಲಿ ಅನುರಾಗದಿಂದ, ಅವಳು ಅನುರಾಗದಿಂದ ಸೇವೆ ಮಾಡ್ತಾ ಇದ್ದಾಳೆ ಅಂತ ನಾವಿದನ್ನ ಅನ್ಕೊಂಡಾಗ ಭಗವಂತನ ಮನೆಯ ಚಾಕರಿ ಮಾಡುವ ಯೋಗ ತನಗೆ ಸಿಕ್ಕದ್ದು ಅತೀ ಅದ್ಭುತವಾಗಿರ್ತಕ್ಕಂತಹ ಯೋಗ್ಯತೆ ನನಗೆ ಪ್ರಾಪ್ತಿಯಾಯ್ತಲ್ಲ ಎನ್ನುವುದು ಲಕ್ಷ್ಮಿಯ ಹಿರಿಮೆ. ಜಗತ್ತಿಗೆಲ್ಲ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಸ್ಯಾಪಾಂಗಲವ ಮಾತ್ರತಾ ಊರ್ಜಿತ ಸಾ ಶ್ರೀಹಿ ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ ಎಂಬುದಾಗಿ ಆಚಾರ್ಯರು ಹೇಳಿದ್ರು. ಈ ಜಗತ್ತಿನ ಅಷ್ಟಕರ್ತೃತ್ವ, ಸೃಷ್ಟಿ, ಸ್ಥಿತಿ, ನಿಯಮ ಎಲ್ಲ ಲಯ ಮೋಕ್ಷಾದಿಗಳೆಲ್ಲವೂ ಕೂಡ ಭಗವತಿಯ ಕುಡಿನೋಟದಿಂದ ಆಗುವಂಥದ್ದು. ಯಾವ ರಮೆಯ ಕಡೆಗಣ್ಣ ನೋಟದಾಶ್ರಯದಿ ಎಲ್ಲ ನಡೆಯುತ್ತಿಕುದೋ, ಯಾವ ರಮೆಯ ಕಡೆಗಣ್ಣ ನೋಟದಾಶ್ರಯದಿ ಎಲ್ಲ ನಡೆಯುತ್ತಿಕುದೋ, ಅಂಥವಳನು ತನ ಮೆಲು ನೋಟದಿಂದ ಕಾಪಿಡುವ ಹರಿಗೆ ನಮನಂ. ನೇರವಾಗಿ ನೋಡೋದೇ ಬೇಡ ಆ ಮಹಾತಾಯಿ. ಅವಳು ನೇರವಾಗಿ ನೋಡ್ತಿದ್ರೆ ಭಗವಂತನನ್ನೇ ನೋಡೋದು, ಶ್ರೀಮನ್ನಾರಾಯಣನನ್ನೊಬ್ಬನೇ ನೋಡು, ವಿಷ್ಣುವನ್ನೊಬ್ಬನ್ನೇ ನೋಡು. ನೋಡುವಾಗ ಆ ಕುಡಿಗಣ್ಣು ಅಂತ ನಾನು ಹೇಳಿದ್ದಲ್ಲ, ಆ ಕಡೆ ಈ ಕಡೆ ಕಾಣಿಸುತ್ತಲ್ಲ, ಅಷ್ಟೇ ಈ ಜಗತ್ತನ್ನು ನೋಡ್ತಾ ಇದ್ದಾಳೆ. ಅಷ್ಟರ ಮಾತ್ರದಿಂದಲೇ ಈ ಜಗತ್ತಲ್ಲಿ ಸೃಷ್ಟಿ, ಸ್ಥಿತಿ, ಲಯ ಎಲ್ಲ ತಂತಾನೇ ನಡೀತಾ ಇದೆ. ಅಂತ ಮಹಾಲಕ್ಷ್ಮಿಯ ಹಿರಿಮೆ, ಗರಿಮೆ ಅದೆಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಆದರೂ ಅಂತಹ ಲಕ್ಷ್ಮಿ ಭಗವಂತನ ಪಾದಗಳನ್ನು ಹಿಡಿದು ಕೂತ್ಕೊಂಡಿದ್ದಾಳೆ. ಯಾಕೆ? ಜಗದುದರನ ಅತಿ ವಿಮಲ ಗುಣರೂಪಗಳನ್ನು ಆಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಕರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣವಾನಿ ಮಕಾಲಕುಮಿ ಸಂತೈಸಲಿ ಅನುದಿನವೂ. ಜಗದ ಉದರ ಅಂದರೆ ಭೂಲೋಕ, ಭುವರ್ಲೋಕ, ಮಹಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, 7 ಲೋಕ. ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಲ 7 ಲೋಕ. ಎಲ್ಲವೂ ಅವನ ನಾಭಿ ಕಮಲದಲ್ಲಿ. ಇಂಥ ಜಗತ್ತನ್ನೇ ತನ್ನ ಉದರದಲ್ಲಿ ಇಟ್ಟುಕೊಂಡಿರತಕ್ಕಂಥ ಭಗವಂತನನ್ನ ಮಹಾಲಕ್ಷ್ಮಿ ಹೇಗೆ ಸೇವನೆ ಮಾಡ್ತಿದ್ದಾಳೆ? ಜಗದುದರನ ಅತಿ ವಿಮಲ ಗುಣರೂಪಗಳನ್ನು ಆಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ. ಈಗ ನಾವು ಭಗವಂತನ ಅರ್ಥ ಮಾಡ್ಕೋಬೇಕು ಅಂದಾಗ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಓದಬೇಕಾಗತ್ತೆ. ಓದಿದ್ರೆ ಅರ್ಥವಾಗಲ್ಲ. ಆಗೇನು ಮಾಡಬೇಕು? ಭಗವದ್ಗೀತೆನ ಓದಬೇಕು. ಭಗವದ್ಗೀತೆನೂ ಅರ್ಥ ಆಗಲ್ಲ. ಆವಾಗ ಏನು ಮಾಡಬೇಕು? ರಾಮಾಯಣ, ಮಹಾಭಾರತ, ಭಾಗವತ ಓದಬೇಕು. ಅವಾಗೂ ಅರ್ಥ ಆಗಲ್ಲ. ಏನು ಮಾಡಬೇಕು? ದಾಸರ ಕೀರ್ತನೆಯನ್ನು ಹಾಡಬೇಕು. ಅದಂತೂ ಅರ್ಥವೇ ಆಗಲ್ಲ. ವಚನ ಸಾಹಿತ್ಯ ಆಡಬೇಕು. ಏನೋ ಒಂದರಿಂದ ಒಂದು ಭಗವಂತನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಣ್ಣ ಪುಟ್ಟ ಸಾಧನಗಳು. ಯಾವುದೂ ಕೂಡ ಭಗವಂತನನ್ನ ಪೂರ್ಣ ಅರ್ಥ ಮಾಡಿಸೋದಿಲ್ಲ. ಕಾರಣ ಏನಂದರೆ, ಪೂರ್ಣತೆ ಎಂಬುದು ಅಕ್ಷರಕ್ಕೆ ಅಕ್ಷರನಾಗಿರ್ತಕ್ಕಂತಹ ದೇವದೇವನನ್ನು ಅರ್ಥ ಮಾಡಿಸಲಿಕ್ಕೆ ಯಾವ ಲಿಪಿಯೂ ಏನನ್ನು ಕೆಲಸ ಮಾಡಲ್ಲ. ಆದರೂ ಒಂದಿಷ್ಟು ಮೆಟ್ಟಿಲುಗಳಾಗಿ ಜೀವನದಲ್ಲಿ ಸಹಾಯವನ್ನು ಇಂಥ ಗ್ರಂಥಗಳು ಮಾಡುತ್ತೆ. ಆದರೆ ಲಕ್ಷ್ಮೀದೇವಿ ಮಾತ್ರ ಈ ಗ್ರಂಥಗಳ ಅಧ್ಯಯನದಿಂದ ಭಗವಂತನನ್ನು ಅರ್ಥ ಮಾಡ್ಕೋತಾಳಾ ಅಂತ ಪ್ರಶ್ನೆಯನ್ನು ಕೇಳಿದರೆ ಖಂಡಿತ ಇಲ್ಲ. ಅದರ ಆಲೋಚನದಿ ತನ್ನ ಅಂತಶ್ಚಕ್ಷುವಿನ ದಿವ್ಯ ಲೋಕದಲ್ಲಿ ಭಗವಂತನನ್ನ ವಿಮಲ ಗುಣರೂಪಗಳನ್ನು ಆಲೋಚನೆ ಮಾಡ್ತಾಳೆ ಪ್ರಕೃತಿ ದೇವಿ. ಇಂತಹ ಅವ್ಯಕ್ತ ರೂಪಳಾಗಿರ್ತಕ್ಕಂತಹ ಲಕ್ಷ್ಮೀದೇವಿಯನ್ನು ನೀವು ಆರಾಧನೆ ಮಾಡುವಾಗ ನಾರಾಯಣನ ಸಹಿತವಾಗಿ ಆರಾಧನೆ ಮಾಡಿದರೆ ಅಲ್ಲಿ ಲಕ್ಷ್ಮಿ ಸ್ಥಿರನಾಗಿ ನಿಂತುಕೊಂಡು
ಅನುಗ್ರಹ ಮಾಡ್ತಾಳೆ. ಎಷ್ಟು ದಿವಸ ಅಂತ ಒಬ್ಬ ಪತಿವ್ರತಾ ಸ್ತ್ರೀ ತನ್ನ ಗಂಡನನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯತೆ ಇಲ್ಲ ನೋಡಿ. ಯಾಕೆ ಅಂದರೆ ಧರ್ಮೇಚ ಅರ್ಥೇಚ ಕಾಮೇಚ ನ ಅತಿಚರಾಮಿ ಅಂತ ಎರಡು ಶರೀರಗಳನ್ನು ಒಂದರ ಮೇಲೆ ಒಂದು ಬೀಳುವಂತೆ ಮಾಡಿದ ಪ್ರಕ್ರಿಯೆಗಳು ಇವಲ್ಲ. ಲಕ್ಷ್ಮೀನಾರಾಯಣಾಗ ವರಾಗ, ಶ್ರೀಧರ ರೂಪಿಣೇ ವರಾಗ, ಮಹಾಲಕ್ಷ್ಮೀ ರೂಪಳಾಗಿರ್ತಕ್ಕಂಥ ವಧುವನ್ನ ನಾರಾಯಣ ರೂಪರಾಗಿರ್ತಕ್ಕಂತಹ ವರನಿಗೆ ನಾನು ಧಾರೆ ಎರೆಯುತ್ತಿದ್ದೇನೆ ಎಂಬುದು ವಿವಾಹ ಮಂತ್ರಗಳು ಸಾರಿ ಒದರಿ ನಮ್ಮ ಕಷ್ಟಗಳನ್ನು ಒದರಿ ಬಿಸಾಡಿ ಹೇಳಿದಂಥ ದಿವ್ಯ ಮಂತ್ರಗಳು. ಯಾರಾದರೂ ಕನ್ಯಾಪಿತೃ ತನ್ನ ಮಗಳನ್ನ ಹುಡುಗನಿಗೆ ಧಾರೆ ಎರೆದು ಕೊಡಬೇಕಾದ್ರೆ ಅವನು ಹೇಳಿದ್ದೇನು ಅಂದರೆ, ನನ್ನ ಮಗಳ ಒಳಗೆ ಲಕ್ಷ್ಮಿ ಇದ್ದಾಳೆ, ನನ್ನ ಮಗಳನ್ನು ಮದುವೆ ಮಾಡಿಕೊಳ್ಳುವ ಆ ಹುಡುಗನಲ್ಲಿ ನಾರಾಯಣನಿದ್ದಾನೆ, ನನ್ನ ಮಗಳ ಒಳಗಿರುವ ಲಕ್ಷ್ಮಿಯನ್ನು ಅವನ ಒಳಗಿರುವ ನಾರಾಯಣನಿಗೆ ಅರ್ಪಿಸ್ತೀನಿ ಎಂದಾಗ ಈ ಎರಡು ದೇಹದ ಕರ್ಮ ಪಾಕಗಳು ವಿಪಾಕಗಳು ಏನು ಬೇಕಾದರೂ ಇರಲಿ, ಆದರೆ ಒಳಗಿರುವರು ನಿತ್ಯ ನೂತನ ದಂಪತಿಗಳಾದ್ರಿಂದ ಈ ಎರಡು ದೇಹಗಳನ್ನು ಬೇರೆ ಮಾಡೋದಿಲ್ಲ ಎನ್ನುವುದು ನಮ್ಮ ಹಿರಿಯರಿಗೆ ಗೊತ್ತಿದ್ದರಿಂದ ಅವರು ಲಕ್ಷ್ಮೀನಾರಾಯಣಾಯ ವರಾಯ, ಲಕ್ಷ್ಮೀ ಶ್ರೀಧರ ರೂಪಿಣೆ, ಪರಮಾತ್ಮನ ರೂಪ ಈ ವರನು, ದೇವಿ ಭಗವತಿಯ ಅನುರೂಪಳು ಈ ನಮ್ಮ ಮಗಳು ಎಂಬುದಾಗಿ ಎರಡು ಚರ್ಮ ಶರೀರದ ಒಳಗೆ ಇರ್ತಕ್ಕಂತಹ ಆತ್ಮತತ್ವದ ಒಳಗೆ ಹೋಗಿ ಅಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ ಕೋಶದ ಒಳಗೂ ಹೋಗಿ ಅಷ್ಟದಳ ಕಮಲದಲ್ಲಿ ನಾರಾಯಣನನ್ನ ಚಿಂತನೆ ಮಾಡಿ ಆ ಹುಡುಗಿಯ ಪಂಚ ಕೋಶದ ಒಳಗೆ, ಅಂದರೆ 5 ಚೀಲಗಳಿದೆ ನಮ್ದು, ಒಂದು ಚೀಲದೊಳಗೆ ಇಟ್ಕೊಳ್ಳೋಷ್ಟು ಏನಿಲ್ಲ, 5 ಚೀಲ ಇದೆ ನಮ್ಮ ಶರೀರದಲ್ಲಿ, ಎಲ್ಲ 5 ನೋಡಿ, ಕಣ್ಣು ಮೂಗು ಕಿವಿ ಎಲ್ಲ ಸೇರಿದ್ರೆ 5 ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ಪಂಚಕೋಶಗಳು, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶದ ಒಳಗೆ ಹೋದಾಗ ನಮಗೆ ಅಲ್ಲಿ ಮತ್ತೆ ಭಗವತ್ ಸ್ವರೂಪ, ಭಗವತಿಯ ದಿವ್ಯ ಸ್ವರೂಪವನ್ನು ಸಿಗುತ್ತೆ. ಅದನ್ನು ನೋಡಬೇಕಷ್ಟೆ. ಇಂತಹ ಸ್ವರೂಪದ ಒಳಗೆ ಚಿಂತನೆ ಮಾಡಿದಾಗ ಅನಪಗಾಮಿನಿ ಲಕ್ಷ್ಮೀದೇವಿ ಒಂದು ಕ್ಷಣವು ಪರಮಾತ್ಮನನ್ನು ಬಿಟ್ಟು ನಗಮನ, ಅವಳು ಗಮಿಸುವುದಿಲ್ಲ ಅಂದರೆ ಚಲಿಸುವುದೇ ಇಲ್ಲ. ಒಡಲ ನೆಳಲಂದದಲ್ಲಿ ಅರಗಳಿಗೆ ಬಿಟ್ಟಗಲನೋ, ಒಡಲು ಅಂದರೆ ನಮ್ಮ ಶರೀರ, ಆ ಶರೀರ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲ ನೆರಳು ಅದನ್ನು ಹಿಂಬಾಲಿಸುತ್ತೆ. ಒಂದ್ಸಲ ನೆರಳು ಕಾಣಲ್ಲ, ಯಾವಾಗ ಗೊತ್ತಾ? ಸೂರ್ಯ ನೆತ್ತಿ ಮೇಲೆ ಬಂದಾಗ ನೆರಳು ಕಾಣಲ್ಲ. ಯಾಕೆ ಕಾಣಲ್ಲ ಅಂದರೆ ಮೊದಲು ಕಂಡದ್ದು ನಾನು ಬೇರೆ ನೀನು ಬೇರೆ ಅನ್ನೋ ದ್ವೈತ ಭಾವ. ಯಾವಾಗ ಜ್ಞಾನ ಸೂರ್ಯ ನಮ್ಮ ಮೂಲಾಧಾರದಿಂದ 6 ಚಕ್ರವನ್ನು ಮೀರಿ ನೆತ್ತಿಯ ಮೇಲೆ ಏರಿ ಅತ್ಯ ತಿಷ್ಠ 10 ಅಂಗುಲಂ, ಅತ್ಯ ತಿಷ್ಠ ನಿಂತುಕೊಂಡ 10 ಅಂಗುಲಂ 10 ಅಂಗುಲ ಮೇಲೆ ಅಂತ ಪುರುಷ ಸೂಕ್ತ ಹೇಳಿದೆ. ಅಲ್ಲಿ ಜ್ಞಾನದ ಸೂರ್ಯನ ಪ್ರಕಾಶದ ಅಡಿಯಲ್ಲಿ, ಛತ್ರ ಛಾಯಾದ ಅಡಿಯಲ್ಲಿ, ಅಂದರೆ ಅನುಗ್ರಹದ ಬೆಳಕಿನ ಅಡಿಯಲ್ಲಿ ಮಿಂದು ಮಡಿಯಾದ ಮೇಲೆ ಮಡಿದು ಹೋದ ಈ ಮಡಿವಾಳನ ಬಟ್ಟೆ ಏನಪ್ಪ ಇದರ್ಥ? ಜ್ಞಾನದಲ್ಲಿ ಮಿಂದಿತು ನಿಮ್ಮ ಆತ್ಮ, ಮಿಂದು ಮಡಿಯಾಯಿತು. ಮಡಿಯಾಗಬೇಕಾದ್ರೆ ಶರೀರ ಮಡಿದು ಹೋಗಬೇಕು. ಆ ಶರೀರ ಮಡಿಬೇಕಾದ್ರೆ ಮಡಿವಾಳನ ಬಟ್ಟೆ ಆ ಶರೀರ ಆಗಬೇಕು. ಅದು ಒಗದು ಬಿಸಾಡಬೇಕು. ಬಿಸಾಡಿದ ಮೇಲೆ ತಾನೇ 9 ತೂತಿನ ಕುಂಬಾರ ಗಡಿಗೆ ಬಾಲಿಯನು ಕಸಿ ಹದ ಮಾಡೆ ಗೆಳತಿ ಗುರುವನು ಕೂಡಿದ್ದೇನೆ. ತಿರುಗಿ ಬಂದೆ ನಾನು, ತಿರುಗಿ ಭವತಿ ನೊಂದೆ ನಾನಿದವನು ನಾ ತಿಳಿದೆ ಗೆಳತಿ ಗುರುವನು ಕೂಡಿದ್ದೇನೆ. ಉಂಡಿಟ್ಟ ಗಡಿಗೆ ತೊಳೆದಿಟ್ಟೆ ಗೆಳತಿ ಗುರುವನು ಕೂಡಿದ್ದೇನೆ. ಊಟ ಮಾಡಿ ಉಂಡಂತಹ ಗಡಿಗೆಯನ್ನ ಒಡೆದು ಬಿಸಾಡದೆ ಎನ್ನುವುದು ತತ್ವಜ್ಞಾನ ಪದ. ಅದೇನು? ತತ್ವ ಸುವ್ವಾಲೆ.
ಉಂಡಿಟ್ಟ ಗಡಿಗೆ ಅಂದ್ರೇನು? ಕಣ್ಣಿಂದ ನೋಡಿದೆ, ಸುಖಿಸಿದೆ, ಮೂಗಿಂದ ವಾಸನೆ ತಗೊಂಡೆ, ಆನಂದಪಟ್ಟೆ, ನಾಲಿಗೆಯಿಂದ ಸಿಕ್ಕಿದ್ದನ್ನೆಲ್ಲ ನೆಕ್ಕದೆ, ಕಚ್ಚಿದೆ, ಅದರ ಒಳಗೂ ಸಂತೋಷವನ್ನು ಹೀರಿಕೊಂಡೆ, ಕಿವಿಯಿಂದ ಕೇಳಿ ಕರ್ಣಾನಂದವನ್ನು ಪಟ್ಟೆ, ಬಾಹುಗಳಿಂದ ಅಪ್ಪಿಕೊಂಡು ಸುಖ ಸಂತೋಷಪಟ್ಟೆ, ಬೇಕಾದ ಎಡೆಯಲ್ಲೆಲ್ಲ ನಡೆದು ಓಡಾಡಿ ಬೇಕಾದ್ದನ್ನು ಪಡ್ಕೊಂಡೆ. ಕಡೆಗೊಮ್ಮೆ ಈ ಗಡಿಗೆ ಸವೆದು ಹೋದ ಮೇಲೆ, ಈ ಗಡಿಗೆ ಕೆಲಸಕ್ಕೆ ಬಾರದು ಎಂದು ತೂತು ಬಿದ್ದ ಮೇಲೆ, ತೂತು ಬಿದ್ದ ಗಡಿಗೆಯನ್ನು ಎಷ್ಟೇ ಪ್ರೀತಿ ಇದ್ದರೂ ಯಾರಾದರೂ ಮನೆಯಲ್ಲಿ ಇಟ್ಕೊಳ್ತಾರೋ ಅದನ್ನು ಬಹಳ ಆನಂದವಾಗಿ ಸಾಕು ಇದರ ಸಹವಾಸ ಅಂತ ತೆಗೆದು ಬಿಸಾಡಿ ಬರ್ತಾರೆ. ಬಿಸಾಡಿ ಹೊಸ ಗಡಿಗೆಯನ್ನು ತಂದು ಪುನಃ ಅದನ್ನು ಪಳಗಿಸಿ ಅದರಲ್ಲಿ ಅಡಿಗೆ ತಿಂಡಿಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ಹಾಗೆಯೇ ನಮ್ಮ ಶರೀರವೂ ಅಷ್ಟೇ. ಉಂಡು ಇಟ್ಟ ಗಡಿಗೆಗೆ ತೊಳೆದು ಇಟ್ಟೆ ಗೆಳತಿ ಗುರುವನ್ನು ಕೂಡಿದೆ. ಈ ಶರೀರವನ್ನು ಗಡಿಗೆ ಅಂತ ತೀರ್ಮಾನ ಮಾಡಿಕೊಂಡಾಗ ಇದ್ರ ಮೇಲೆ ಇರೋಷ್ಟು ವ್ಯಾಮೋಹ, ಎಷ್ಟು ವ್ಯಾಮೋಹ, ಹೊಸ ಗಡಿಗೆ ಕೊಂಡುಕೊಳ್ಳೋಕ್ಕಾಗಲ್ಲ ಅಂತ ಏನಿಲ್ಲ. ಇರೋಷ್ಟು ಕಾಲ ಚೆನ್ನಾಗಿರಲಿ, ಇರೋಷ್ಟು ಕಾಲ ಈ ಗಡಿಗೆಯನ್ನು ನಾವು ಚೆನ್ನಾಗಿ ಇರಿಸಿಕೊಳ್ಬೇಕು ಅಂಥೇಳಿ ಈ ತೂತು ಮುಚ್ಚು, ಈ ಪಾತ್ರಕ್ಕೆ ಬೇಕಾಗಿರ್ತಕ್ಕಂಥ ಬಣ್ಣ ಹಚ್ಚು, ಏನೇನೋ ಬೇಕಾದರೂ ಮಾಡಿದ್ರೂ ಆ ಗಡಿಗೆ ಮಾಡಿದ ಕುಂಬಾರನಿಗೆ ಗೊತ್ತು ಈ ಮಣ್ಣನ್ನು ನಾನು ಎಷ್ಟು ಹದವಾಗಿ ಕಲಸಿದ್ದೀನಿ ಮತ್ತು ಇದನ್ನು ಎಷ್ಟು ಹದವಾಗಿ ಸುಟ್ಟಿದ್ದೀನಿ. ಅಲ್ಲಿ ಕಲಿಸೋದು ಬಹು ಮುಖ್ಯವಾದ ವಿಷಯ, ಸುಡೋದಂತೂ ಅತೀ ಮುಖ್ಯವಾದ ವಿಷಯ. ಆದರೂ ಮಣ್ಣಿನ ಗುಣ ಅದಕ್ಕಿಂತ ಮುಖ್ಯವಾದ ವಿಷಯ. ಹೇಗಪ್ಪ, ಏನು ಇದು, ಎಲ್ಲಿಗೆ ಹೋಗ್ತಾ ಇದ್ದೀರಿ? ಎಲ್ಲಿಗೂ ಹೋಗಲ್ಲ, ನಾವು ಅಲ್ಲೇ ಇದ್ದೀವಿ. ಎಲ್ಲಿಗೆ ಹೋಗೋದು ಅಲ್ಲೇ ಇರೋದು. ಎಲ್ಲಿಗೆ ಬಂತು ಸಂಗಯ್ಯ, ಅಲ್ಲಿಗೆ ಬಂತು ಸಂಗಯ್ಯ. ಅಂದರೆ ಕುಂಬಾರ ಎನ್ನುವುದು ಭಗವಂತ, ಮಣ್ಣು ಎನ್ನುವುದು ಈ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಪ್ರಾಕೃತಿಕ ವಸ್ತು, ನೀರು ಎನ್ನುವುದು ಆಶ್ರಯ. ಈ ಮಣ್ಣನ್ನು ತುಳಿದು ಹದ ಮಾಡುತ್ತಾನೆ ಕುಂಬಾರಣ್ಣ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ, ಹಾರ್ಯಾಡಿ ಮಣ್ಣ ತುಳಿದಾನ, ಹಾರ್ಯಾಡಿ ಮಣ್ಣ ತುಳಿದು ಊಟ ಮಾಡಾನ, ನಾವ್ಯಾರು ನೋಡದಂತ ಐರಾಣಿ. ಇದೊಂದು ಜನಪದ ಗೀತೆ. ಅದೇ ರೀತಿ ಈ ಫಿಸಿಕ್ಸಲ್ಲಿ ಇರ್ತಕ್ಕಂಥ ಅನೇಕ ಆಟಮ್ ಪರಮಾಣುಗಳನ್ನು ಎಲ್ಲ ಒಂದೆಡೆ ತಂದು, ಭೂಮಿ ಒಂದೇ, ಮಣ್ಣು ಒಂದೇ, ಆದರೆ ಸಂಸ್ಕಾರ ಅದು ಬೇರೆ. ಆ ಸಂಸ್ಕಾರ ಆ ಕುಂಬಾರನ ಪಾದದ ಅಡಿಯಲ್ಲಿ ಹೋಗಿ ಕುಳಿತುಕೊಂಡಾಗ ಉಂಟಾಗುವಂಥ ವಿಷಯ ವಸ್ತು. ಇಂತಹ ಮಣ್ಣನ್ನು ತುಳಿದು ಅದನ್ನು ಚಕ್ರದ ಮೇಲೆ ಇಟ್ಟಾಗ ಕೆಲವು ಮಣ್ಣು ಕೊಡ ಆದರೆ, ಕೆಲವು ಜಗ್ಗಾದರೆ, ಕೆಲವು ಬಗೆಟಾದರೆ, ಬೇರೆ ಬೇರೆ ಆಕಾರ ಆಕೃತಿಗಳನ್ನು ಪಡೆದುಕೊಂಡ ಮಣ್ಣು ಒಂದೇ ಇದ್ದರೂ ಆ ರೂಪ, ಅದಕ್ಕೇನೋ ಒಂದು ಬಂತಲ್ಲ, ಆ ರೂಪವೇ ಜನ್ಮ ಜನ್ಮಾಂತರದ ಸಂಸ್ಕಾರ. ಇಲ್ಲಿ ಮಣ್ಣು ಬಹು ಪ್ರಧಾನವಾದ ವಸ್ತು. ಇಡೀ ಭೂಮಿಯಲ್ಲಿ ಮಣ್ಣು ಮಣ್ಣೆ, ಆದರೆ ಕೆಂಪು ಮಣ್ಣು, ಕಪ್ಪು ಮಣ್ಣು, ಬಿಳಿ ಮಣ್ಣು, ಹಳದಿ ಮಣ್ಣು, ಎಲ್ಲ ಮಣ್ಣುಗಳು ಇದೆ. ಕೆಲವು ಮಣ್ಣುಗಳು ಬೊಂಬೆ ಮಾಡಲಿಕ್ಕೆ ಉಪಯೋಗ ಆದರೆ, ಇನ್ನೊಂದಿಷ್ಟು ಕೆಲವು ಮಣ್ಣುಗಳು ಪಾತ್ರೆ ಮಾಡಲಿಕ್ಕೆ ಮಾತ್ರ ಉಪಯೋಗ ಆಗುತ್ತೆ. ಪಾತ್ರೆ ಮಾಡೋ ಮಣ್ಣಲ್ಲಿ ಗೊಂಬೆ ಮಾಡಿದರೆ ಗೊಂಬೆ ಥರ ಇರುತ್ತಷ್ಟೇ, ಅದು ಗೊಂಬೆ ಆಗೋಕ್ಕೆ ಸಾಧ್ಯವಿಲ್ಲ. ಹೀಗೆ ಮಣ್ಣಿನ ಸಂಸ್ಕಾರದಿಂದ ಮಣ್ಣಿಗೆ ಎಷ್ಟು ಬಲ ಇದೆ, ಅದನ್ನು ನಾನು ಕಲಸಿದಾಗ, ತುಳಿದಾಗ ಉಂಟಾದ ಕಸುವಿನಿಂದ ಅದು ಎಷ್ಟು ವರ್ಷ ಬದುಕಬಹುದು. ಕೊನೆಗೆ ಅದಕ್ಕೆ ಅಗ್ನಿ ಸಂಸ್ಕಾರ. ಒಂದು ದೇಹ ನಿರ್ಮಾಣವಾಗಬೇಕಾದ್ರೂ ಅಗ್ನಿ ಸಂಸ್ಕಾರ, ದೇಹದ ಕೊನೆಯಾಗಬೇಕಾದ್ರೂ ಅಗ್ನಿ ಸಂಸ್ಕಾರ. ಇಂಥ ಸಂಸ್ಕಾರದಲ್ಲಿ ಕುದ್ದು, ಬೆಂದು, ಅರಳಿ, ಹೂವಾಗಿ, ಸುಗಂಧವನ್ನು ಕೊಟ್ಟು ಜಗತ್ತಲ್ಲಿ ದೇವರ ತಲೆಗೋ, ವೇಶ್ಯೆಯ ತಲೆಗೋ, ಹೆಣದ ಕೊರಳಿಗೋ ಏರಿ ಹೋಗುವ ಹೂವಿಗೂ ಒಂದು ಸಂಸ್ಕಾರವಿದೆ. ಇದು ಬೆಂಕಿಯಲ್ಲಿ ಬೆಂದು ನೊಂದು ಬಂದ ಹೂ, ಬೆಂದು ನೊಂದು ಬಂದ ಹೂ, ನೊಂದು ಬೆಂದು ಬಂದ ಹೂ ಅಂತ ಹೇಳ್ತೀವಿ. ಬೆಂಕಿಯಲ್ಲಿ ಅರಳಿದ ಹೂ ನಾನಮ್ಮ ಅಂತ ಹೇಳ್ತಾರೆ ನೋಡಿ. ಜಾತವೇದ ಅಗ್ನಿಯಲ್ಲಿ
ತಪಿಸಿ ಬಂದಂತಹ ಈ ಶರೀರದ ಸಂಸ್ಕಾರ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನು ಮಹಾಲಕ್ಷ್ಮಿಯೇ ತನ್ನ ಕುಡಿನೋಟದಿಂದ ಮಾಡ್ತಾಳೆ ಭಗವಂತನ ಅನುಗ್ರಹದಿಂದ. ಇಲ್ಲಿ ಪ್ರಕೃತಿ ಅವ್ಯಕ್ತ ತತ್ವಕ್ಕೆ ಲಕ್ಷ್ಮೀ ದೇವಿ ಕಾರಣವಾಗಿದ್ದರೆ ಆ ಮಣ್ಣನ್ನು ಕಲಸಲಿಕ್ಕೆ, ಆ ಮಣ್ಣನ್ನು ಆಕೃತಿ ಕೊಡಲಿಕ್ಕೆ ಕುಂಬಾರನಿಗೆ ನೀರು ಅತಿ ಅತ್ಯಗತ್ಯವಾಗಿರ್ತಕ್ಕಂತಹ ಮೂಲ ವಸ್ತು. ಹಾಗಾಗಿ ನಾರ ಅಂದರೆ ನೀರು, ಅಯನ ಆಶ್ರಯ, ನೀರಿನಲ್ಲಿ ಆಶ್ರಯ ಪಡ್ಕೊಂಡವ, ನೀರಿಗೆ ಆಶ್ರಯ ಕೊಟ್ಟವ ನಾರಾಯಣ. ಅವನು ಇಲ್ಲದೆ ಪ್ರಕೃತಿ ಏನು ಕೆಲಸ ಮಾಡೋಕ್ಕೆ ಸಾಧ್ಯತೆ ಇದೆ? ಪಂಚಭೂತಗಳಲ್ಲಿ ಅತೀ ಪ್ರಧಾನವಾದ ದೊಡ್ಡ ಭೂತ ನೋಡಿ ನೀರು. ಜಲಪ್ರಳಯದಷ್ಟು ಉಗ್ರವಾದ ಪ್ರಳಯ ಎಲ್ಲೂ ಇಲ್ಲ. ಸುಂಟ್ರ ಗಾಳಿ ಬೀಸ್ಬೋದು, ಏನೋ ಒಂದು 20-100 ಮನೆ ಬಿದ್ದು ಹೋಗಬಹುದು, ಎಲ್ಲೋ ಬೆಂಕಿ ಮಳೆ ಬಿದ್ದುಬಿಟ್ಟು ಒಂದಿಷ್ಟು ಜನ ಸಾಯಬಹುದು, ಇನ್ನೆಲ್ಲೋ ಭೂಕಂಪ ಆಗಿ ಆ ಪ್ರಾಂತ್ಯ ಒಂದಿಷ್ಟು ಅದರೊಳಗೆ ಹೋಗ್ಬೋದು, ಒಂದಿಷ್ಟೆಲ್ಲೋ ಬಚಾವಾಗಿಯೇ ಬಿಡುತ್ತೆ. ಆದರೆ ನೀರು ಜಲಪ್ರಳಯ ಆಗಿಬಿಡುತ್ತು ಅಂದರೆ ಭೂಮಿನೇ ಇರಲ್ವಲ್ಲ. ಭೂಮಿನೇ ಇಲ್ದಿದ ಮೇಲೆ ಭೂಮಿಯ ಮೇಲೆ ಇರುವ ಎಲ್ಲ ಪಂಚಭೂತಗಳು ನೀರಿನಲ್ಲೇ ಅಡಗಿ ಹೋಗುತ್ತವಲ್ಲ. ಹಾಗಾಗಿ ನಾರಾಯಣ ಎನ್ನುವುದು ಅತೀ ದೊಡ್ಡ ಭೂತ, ಅದು ನಾರಾಯಣ. ಈ ರೀತಿಯಾಗಿ ಲಕ್ಷ್ಮೀದೇವಿಯನ್ನು ನೀವು ಆರಾಧನೆ ಮಾಡಬೇಕು. ಪತಿವ್ರತಾ ಸ್ತ್ರೀಯರು ಯಾವ ಕಾಲದಲ್ಲಿ ಕೂಡ ತಮ್ಮ ಗಂಡನನ್ನು ಬಿಟ್ಟು ಅವರು ಎಲ್ಲೂ ಚಲಿಸೋದೇ ಇಲ್ಲ. ಅಷ್ಟು ಪ್ರೇಮಾದರಗಳಿಂದ ತಮ್ಮ ಪ್ರೀತಿಯ ಪ್ರೇಯಕರನ್ನು ನೋಡ್ಕೊಳ್ತಾರೆ. ದೇಹಕ್ಕೆ ಅನುಬಂಧವಾಗಿರುವ ಮಣ್ಣಿನ ದೇಹದಿಂದ ಉಂಟಾಗಿರುವ ಈ ದೇಹದಲ್ಲಿ ಪಂಚಕೋಶಗಳ ಒಳಗೆ ಹೋಗಿ ಪ್ರಾಣಕೋಶವನ್ನು ಮೀರಿ ಮನೋಮಯ ಕೋಶವನ್ನು ದಾಟಿ ಆನಂದಮಯ ಕೋಶದಲ್ಲಿರುವ ನಾರಾಯಣನನ್ನು ಆನಂದಮಯೀ ಆಗಿರ್ತಕ್ಕಂಥ ಜ್ಞಾನಮಯೀ ಆಗಿರ್ತಕ್ಕಂಥ ಲಕ್ಷ್ಮಿಯೊಡನೆ ಸಂಗಮ ಮಾಡಿದಾಗ ಪತಿವ್ರತ ಎನ್ನುವ ಶಬ್ದಕ್ಕೆ ಅರ್ಥ ಬರುತ್ತೆ. ಭೂದೇವಿ ಮತ್ತು ಶ್ರೀದೇವಿ ನಾರಾಯಣನ ನಾರಿಯರು, ಅಂದರೆ ಅವನ ಸ್ತ್ರೀ ಶಕ್ತಿಗಳು. ನಾರಾಯಣನ್ನ ನೀವು ಬೇಡ ಅಂತ ದೂರ ಬಿಟ್ರೆ ಇವರಿಬ್ರು ದೂರ ಆಗ್ಬಿಡ್ತಾರೆ. ಭೂಮಿ ದೂರ ಆಗ್ಬಿಟ್ರೆ ಕಾಲು ಊರಕ್ಕೆ ಜಾಗನೇ ಸಿಗಲ್ಲ. ಇನ್ನು ಶ್ರೀದೇವಿ ನಿಮ್ಮ ಬದುಕಿಂದ ದೂರ ಆದರೆ ಬಾಯಿಗೆ ಕೂಳೆ ಸಿಗಲ್ಲ, ಅನ್ನವೇ ಸಿಗಲ್ಲ. ಆದ್ದರಿಂದ ನೀನು ಮಾಮೂಲಿ ನಿಮ್ಮ ಊರೊಳಗೆ, ನಿಮ್ಮ ಕೇರಿ ಒಳಗೆ ಯಾರಾದರೂ ತನ್ನ ಗಂಡನನ್ನು ಅತೀ ಪ್ರೇಮಾದರಗಳಿಂದ ಪ್ರೀತಿಸುವಂಥ ಹೆಂಡತಿಯನ್ನು ಹೋಗಿ ಅವ್ರ ಗಂಡನ ಬೈರಿ, ನಿಮಗೇನು ಸಿಗತ್ತೆ ನೋಡಿ ಅಲ್ವಾ? ಸರಿಯಾಗಿ ಹಾಕ್ತಾಳೆ ನಿಮ್ಮ ತಲೆ ಮೇಲೆ. ಒಂದು ಮಾಮೂಲಿ ಹೆಣ್ಣೆ ತನ್ನ ಗಂಡನ್ನ ಯಾವ ಕಾಲಕ್ಕೂ ಬಿಟ್ಟುಕೊಡಲ್ಲ ಅಂತ ಜಗದಾದಿ ದಂಪತಿಗಳಾದ ಲಕ್ಷ್ಮೀ ನಾರಾಯಣರು ಒಬ್ಬರನ್ನೊಬ್ಬರು ಬಿಟ್ಟು ಇರಲಿಕ್ಕೆ ಸಾಧ್ಯತೆ ಇದೆಯಾ? ಅನಪಗಾಮಿನಿ, ಒಂದರೊಳಗೆ ಇರುವಂಥದ್ದನ್ನು ನೀವು ಒಟ್ಟಿಗೆ ಕೂಡಿಸಿ ಆರಾಧನೆ ಮಾಡಿದಾಗ ಉಂಟಾಗತಕ್ಕಂಥ ಆನಂದ ಬಹುದೊಡ್ಡ ಆನಂದ. ಅವಿಷ್ಣೋಗ್ನೈರತ ಭಕ್ತೈ ತತ್ರ ಅವಿಷ್ಣುಜೈರತ ಅವಿಷ್ಣುಗ್ನೈರತ ಭಕ್ತೈ ತದುಪ ಅವಿಷ್ಣುಗ್ನೈರತ ಭಕ್ತೈ ಅವಿಷ್ಣುಗ್ನೈರತದ್ಭಕ್ತೈಸ್ತದುಪಾಸ ವಿವರ್ಜಿತೈಃ ಶಪೇದುಪಾಸಿತಾಪ್ಯೇಷಾ ಶ್ರೀಃ. ವಿಷ್ಣುವನ್ನ ತಿಳಿಯದೆ ಭಕ್ತಿ ಮಾಡಿದರೆ, ಅವನನ್ನು ಆರಾಧಿಸದೇ ಇದ್ದರೆ ಲಕ್ಷ್ಮಿಯ ಶಾಪಕ್ಕೆ ಗುರಿಯಾಗ್ತಾರೆ ಅಂತ ಒಂದು ವಾಕ್ಯ ಇದೆ. ಈ ರೀತಿಯಾಗಿ ಮಹಾಲಕ್ಷ್ಮೀ ದೇವಿಯ ಕಾಲಿನ ಗೆಜ್ಜೆಗಳು ಭಗವತಿಯ ಗುಣಗಾನಗಳನ್ನು ಮಾಡುವುದಕ್ಕೋಸ್ಕರ ಅವು ಚಲಿಸ್ತಾ ಇದೆ. ಭಗವಂತನ ನಾಮವನ್ನು ಹೇಳುತ್ತಾ ಇದೆ. ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಚ್ಚಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ
ಲಕ್ಷ್ಮೀ ಬಾರಮ್ಮ. ಉಪಾಸಕನ, ದೇವಿ ಉಪಾಸಕನಿಗೆ ಒಳಗಿನಿಂದ ಕೇಳಿಸುವ ಧ್ವನಿ ಇದು. ಕ್ಷಣ್ 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 ಕ್ಷಣ್. ಚಿತ್ತ ಭ್ರಮೆಗಳನ್ನು ದೂರ ಮಾಡುವ ನಾದವಿದು. ಇಂತಹ ನಾದ ದೇವಿಯ ಆಗಮನದ ದಿವ್ಯ ಚಿಹ್ನೆಯಾಗಿರೋದ್ರಿಂದ ಗೆಜ್ಜೆಗಳು ನಲಿಯುತ್ತಿವೆ. ವಿಷ್ಣುನಾ ಸಹಿತಾಧ್ಯಾತ ಸಾ ಅಪಿ ತುಷ್ಟಿಂ ಪರಾಂ ವ್ರಜೇತ್. ವಿಷ್ಣುವಿನೊಂದಿಗೆ ಅವನನ್ನು ಧ್ಯಾನ ಮಾಡೋದ್ರಿಂದ ಮಹಾಲಕ್ಷ್ಮಿ ಸಂತುಷ್ಟಳಾಗಿ ಅನುಗ್ರಹವನ್ನು ನೀಡ್ತಾಳೆ. ನಾವು ಮೊದಲೇ ಚಿಂತನೆ ಮಾಡಿದ್ವಿ, ನೀಲಮೇಘಶ್ಯಾಮ, ಅವನ ಹೃದಯ ಮೇಘ. ಓ ಮೇಘವೇ, ಎಂಥ ಮೇಘ? ವಿಷ್ಣುವಿನ ಹೃದಯ ಮೇಘದಲ್ಲಿ ಲಕ್ಷ್ಮಿ ಅನ್ನೋ ಮಿಂಚು ಮಿಂಚಿದಾಗ ಸಂಪತ್ತಿನ ಸುರಿಮಳೆ ಆಗದೆ ಏನಾಗುತ್ತೆ? ಕಿಂಕಿಣಿಗಳು ಉಲಿಯುವುದು. ಕಿಂಕಿಣಿಗಳು ಅಂದ್ರೇನು? ಆ ಗೆಜ್ಜೆಗಳು. ಅದರೊಳಗಿತ್ತಲ್ಲ ಸೊಂಟದ ಪಟ್ಟಿಲಿ ಇದೆಯಲ್ವಾ, ಪುಟ್ 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 ಗೆಜ್ಜೆ, ಅದು ಭಾವಪೂರ್ಣದಿಂದ ಉಲಿತಾ ಇದೆ. ಅದು ವೇದವೇ ಹೇಳ್ತಿದೆ, ಅವಸ್ವರಾದಿ ಗರ್ಗರ ಇಂದ್ರಾಯ. ಇದು ಋಗ್ವೇದದ ಮಾತು. ಋಗ್ವೇದದಲ್ಲಿ ಹೇಳ್ತಾ ಇದೆ ಭಗವಂತನ ಮಹಿಮೆಯನ್ನ. ಗಿಡಗಳು, ಮರಗಳು, ಅಲ್ಲೆಲ್ಲ ಶಬ್ದಗಳು ಬರುತ್ತೆ ನೋಡಿ, ಮರಗಳು ಶುಳ್ ಅಂತ, ಎಲ್ಲವೂ ಕೂಡ ಭಗವಂತನನ್ನ ನಾಮಾಮೃತವನ್ನ ನುಡಿತಾನೇ ಇದೆ, ಸಾರ್ತಾನೇ ಇದೆ. ಈ ರೀತಿಯಾಗಿ ಇಂಥ ಧ್ವನಿಗೂ ಕೂಡ ಅರ್ಥ ಇದೆ. ಆ ಧ್ವನಿಯಲ್ಲಿ ಝಳ್ ಫಳ್ ಕಳ್ ಕೊಳ್ ಎಲ್ಲದಲ್ಲೂ ವರ್ಣಮಾಲೆ ನೋಡಿ. ಅಕಾರದಿಂದ ಅಳಕಾರದಿಂದ ಎಲ್ಲವೂ ವರ್ಣಮಾಲೆ ಇದೆ. ಅ ಉ ಮ, ನಾದ, ಬಿಂದು, ಸ್ವರ, ಶಾಂತ, ಅತೀತ ಎಂಬ 5 ವರ್ಣಗಳಿಂದ ಕೂಡಿದ ಅಕ್ಷರಗಳ ನಾದ ಪ್ರತಿಯೊಂದು ವಾದ್ಯದಲ್ಲೂ ಇದೆ. ಒಂದು ಗಿಡವನ್ನು ಅಲ್ಲಾಡಿಸಿ ನೋಡಿ, ಅದರಲ್ಲಿ ಒಂದು ಶಬ್ದ ಬರುತ್ತೆ. ಆ ಶಬ್ದ ಬಂದಾಗ ಆ ಶಬ್ದ ನಿಧಾನವಾಗಿ ಆಲೋಚಿಸಿ ನೋಡಿ, ಅಲ್ಲಿ ಅ ಉ ಈ ಉ ಎಲ್ಲವೂ ಕೇಳಿಸುತ್ತೆ. ಅಂದ್ರೆ ವರ್ಣಾತ್ಮಿಕವಾಗಿರ್ತಕ್ಕಂತಹ ಜಗತ್ತಿಗೆ, ವರ್ಣಮಯವಾಗಿರ್ತಕ್ಕಂತಹ ಜಗತ್ತಿಗೆ ಚಾತುರ್ವರ್ಣ, ಸಪ್ತವರ್ಣ, ಹೀಗೆ ಎಲ್ಲ ವರ್ಣ, ಆ ವರ್ಣಮಯವಾದ ಜಗತ್ತಲ್ಲಿ ಅಕ್ಷರ, ಕ್ಷರ ಅಂದ್ರೆ ನಾಶ, ಅಕ್ಷರ ಅಂದ್ರೆ ನಾಶವಿಲ್ಲದಂತಹ ಭಗವಂತನ ಪರಮಾತ್ಮನ ಗುಣಗಳನ್ನ ಅವೆಲ್ಲವೂ ಸಾರ್ತಾ ಇದೆ. ಅಂದ್ರೆ ಇಲ್ಲಿ ಜಡವಾದ ವಸ್ತುವಿನ ಒಳಗೂ ಚೈತನ್ಯವಾದ ಒಂದು ದೇವತಾ ಜ್ಞಾನವನ್ನ ನಾವು ಮಾಡಿಕೊಂಡಾಗ ಛತ್ರ ಛಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಗಳೋ ಏನು ಧನ್ಯಡೋ ಲಕುಮೀ ಎಂಥ ಮಾನ್ಯೋ. ದೇವರ ಪೂಜೆಗೆ ಉಪಯೋಗ ಮಾಡುವಂತಹ ಛತ್ರಿ ಮತ್ತು ಚಾಮರ, ವ್ಯಜನಗಳು ಅಂದರೆ ಬೇರೆ ಬೇರೆ ಸಾಮಾನುಗಳು, ಉಪಕರಣಗಳು ಅಂತ ಹೇಳ್ತೀವಿ, ಉಪಕರಣಗಳು ಅಂತ ಹೇಳ್ತೀವಿ. ಅದು ನೀವು ಸಾಮಾನು ಅಂತ ಹೇಳ್ತೀರಿ. ಅದೇನೋ ತಟ್ಟೆ ಬೇಕಾಗತ್ತೆ, ಚೊಂಬು ಬೇಕಾಗತ್ತೆ, ಅಥವಾ ನಿಮ್ಮ ಪ್ರಾಂತ್ಯದಲ್ಲಿ ಏನೇನು ಹೇಳ್ತೀರೋ ಗೊತ್ತಿಲ್ಲ. ದೇವತಾ ಪೂಜೆಗೆ ಬೇಕಾಗಿರ್ತಕ್ಕಂಥ ಸಾಮಾನುಗಳು ಛತ್ರ ಚಾಮರ ವ್ಯಜನ. ಪರ್ಯಂಕ ಅಂತ ಹೇಳಿದ್ರೆ ಹಾಸಿಗೆ, ದೇವರನ್ನು ಮಲಗಿಸ್ಲಿಕ್ಕೆ ಹಾಸಿಗೆ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿಯೇ ನಿಂತು ಎಲ್ಲವೂ ಲಕ್ಷ್ಮೀಮಯ ನೋಡಿ. ನೀನು ಉಪಯೋಗಿಸುವ ಛತ್ರಿ, ಚಾಮರ, ವ್ಯಜನ ಎಲ್ಲ ಲಕ್ಷ್ಮೀಮಯ. ಲಕ್ಷ್ಮಿ ಅಂದ್ರೇನು? ಸಂಪತ್ತು. ನಿಮ್ಮ ಹತ್ರ ದುಡ್ಡು ಇಲ್ದಿದ್ರೆ ಆ ಛತ್ರಿ ತರಕ್ಕೆ ಹೋಗಕ್ಕಾಗತ್ತಾ? ನೀವೇ ದುಡ್ಡು ಛತ್ರಿ ಆಗ್ಬಿಡ್ತೀರ. ಆ ವ್ಯಜನ ಪರ್ಯಂಕಗಳೆಲ್ಲ ದೇವರ ಪೂಜೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ನೀವು ಧಾರಣೆ ಕೊಡದೆ ಅದು ಯಾವುದು ನಿಮ್ಮ ಮನೆ ಪುಕ್ಸಟ ಬರೋದೇ ಇಲ್ಲ. ಲಕ್ಷ್ಮೀಮಯ, ಎಲ್ಲವೂ ಲಕ್ಷ್ಮೀಮಯ. ಇಂಥ ಮಹಾಲಕ್ಷ್ಮಿಗೆ ಅವಳು ಧರಿಸಿಕೊಂಡಿರ್ತಕ್ಕಂಥ ಆಭರಣಗಳು 2 ಬಗೆ ಅಂತ ಭಾಗವತ ಹೇಳುತ್ತೆ. ಒಂದು ಬಗೆ ಯಾವುದು ಅಂದರೆ ವಿಶ್ವಕರ್ಮ ನಿರ್ಮಿಸಿದಂಥ ಒಡವೆಗಳು. ಇನ್ನೊಂದು ಒಡವೆಗಳು ಯಾವುದು ಅಂದರೆ ಲಕ್ಷ್ಮಿಯ ಮೈಮೇಲೆ ಲಕ್ಷ್ಮಿಯೇ ಆಗಿರ್ತಕ್ಕಂಥ ಒಡವೆಗಳಿವೆ. ಅವೆಲ್ಲ ಚೈತನ್ಯಮಯವಾಗಿರ್ತಕ್ಕಂತಹ ಒಡವೆಗಳು. ಇಂಥ ಚೈತನ್ಯಮಯವಾಗಿರ್ತಕ್ಕಂಥ ಒಡವೆಗಳು ಭಗವಂತನನ್ನ ಗುಣಗಾನ ಮಾಡೋದಕ್ಕೆ ಉಲಿಯಬಹುದು, ನಲಿಯಬಹುದು. ಅಂದರೆ ಚರಾಚರ ವಸ್ತುಗಳು
ನಮಗೆ ಕಣ್ಣಿಗೆ ಕಾಣುವಂಥ ಎಲ್ಲ ವಸ್ತುಗಳು ಭಗವಂತನಿಗೆ ಔಟ್ ಆಫ್ ಥ್ಯಾಂಕ್ಸ್ ಅವನ ಗುಣವನ್ನು ಹೇಳುತ್ತಾನೇ ಇದೆ, ಗುಣಗಾನಗಳನ್ನು ಮಾಡ್ತಾ ಇದೆ. ಅಂತಹ ಚೈತನ್ಯ ವಸ್ತುಗಳು, ಜಡವಸ್ತುಗಳು, ನಮ್ಮ ಕಣ್ಣಿಗೆ ಕಾಣುವ ಚರಾಚರ ವಸ್ತುಗಳನ್ನು ನಾವು ಯಾವುದನ್ನು ಅವಗಣನೆ ಮಾಡುವ ಹಾಗಿಲ್ಲ. ಎಲ್ಲವನ್ನು ಭಗವತ್ ಸ್ವರೂಪವನ್ನಾಗಿಯೇ ತಿಳ್ಕೊಂಡು ಭಗವಂತನ ಆರಾಧನೆಗೆ ಸಾಧನೆಯಾಗಿರ್ತಕ್ಕಂಥ ಈ ಸಮಸ್ತ ವಸ್ತುಗಳ ಒಳಗೆ ಆಮ್ನಿಪೊಟೆಂಟ್, ಆಮ್ನಿಪ್ರೆಸೆನ್ಸ್, ಆಮ್ನಿಸೆನ್ಸ್ ಎಂಬುದಾಗಿ ಚಿಂತನೆಯನ್ನು ನಡೆಸಬೇಕು ಎಂದು ಈ 6ನೇ ಚರಣವು ಈ ಚರಣ ಯಾವುದು? ಲಕ್ಷ್ಮೀನಾರಾಯಣರ ಚರಣ. ಭಗವಂತನ ಗುಣಗಾನ ಮಾಡಲಿಕ್ಕೇ ಹೊರಟಂಥ ಪದ್ಯವಾದ್ರಿಂದ ಅದು ಅವನ ಚರಣ. ಚರಣ ಅನ್ನೋ ಶಬ್ದಕ್ಕೆ ಎರಡಲ್ಲ 100 ಅರ್ಥ ಹೇಳ್ಬೋದು. ಚರಣ ಅಂದರೆ ಪಾದಗಳಿಗೂ ಚರಣ ಅಂತ ಹೇಳ್ತೀವಿ. ಇನ್ನೊಂದು ಪಾದ ಯಾವುದು? ನೀವು ಓದುವ ಪದ್ಯ, ಅದಕ್ಕೆ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ, ಅದು ಪಾದ. ಚರಣ ಒಂದು 1ನೇ ಚರಣ, 2ನೇ ಚರಣ, 3ನೇ ಚರಣ ಅಂತ ಹೇಳ್ತೀರ ನೋಡಿ. ನೀವು ಯಾವುದೋ ಒಂದು ಸಂಗೀತ ಓದಬೇಕಾದ್ರೆ 1ನೇ ಚರಣ ಹೇಳೋ, 2ನೇ ಚರಣ ಹೇಳೋ, 3ನೇ ಚರಣ ಹೇಳೋ. ಚರಣ ಅಂದರೆ ಪಾದ. ಭಗವಂತನ ಪಾದದ ಮಹಿಮೆಗಳನ್ನು ಹೇಳುವಂತಹ ಪ್ರತಿಯೊಂದು ಪದ್ಯವು ಅವನ ಚರಣವೇ. ಆದ್ದರಿಂದ ನಾವೇನು ಮಾಡ್ತೀವಿ? ಯಾವುದೇ ಪದ್ಯಕ್ಕೂ ಚರಣ ಅಂತ ಹೇಳ್ತೀವಿ. 1ನೇ ಚರಣ, 2ನೇ ಚರಣ, 3ನೇ ಚರಣ. ಇಂತಹ ಲಕ್ಷ್ಮೀನಾರಾಯಣರ ಚರಣವನ್ನು ಸ್ಮರಿಸುವಂತಹ ಈ ಸಾಹಿತ್ಯಕ್ಕೆ ನಾನು ನಮೋ ಎಂಬೆ.